ಹರಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವವಿದ್ಯಾನಾಂ ವಿಷೇ ಪುರೋಹಿತಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮಹಾಗಣಪತಿಯೇ ನಮಃ. ಮಹಾಸರಸ್ವತಿಯೇ ನಮಃ. ಬಂಧುಗಳ ಈ ವರ್ಷ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಎಲ್ಲ ರಾಶಿಗಳಿಗೆ ಹೇಗಿದೆ ಅಂತ ಒಂದು ಸಂಕ್ಷಿಪ್ತವಾದ ವಿವರ ಕೊಡ್ತೀನಿ. ಯಾಕೆಂದರೆ ಇಲ್ಲಿ ಜಾಸ್ತಿ ಹೇಳೋದಕ್ಕೆ ಟೈಮ್ ಇರೋಲ್ಲ, ನಮಗೆ ಕಡಿಮೆ ಇರುತ್ತೆ. ಆದ್ರೂ ಶ್ರೀ ವಿಶ್ವಾವಸುನಾಮ ಸಂವತ್ಸರ ವಿಶ್ವಾಸ ಮೂಡುತ್ತೆ, ಯಾರೂ ಭಯಪಡೋ ಅಂಥದ್ದಿಲ್ಲ. ಅದು ನಿಮ್ಮದು ಯಾವುದೇ ರಾಶಿ ಆಗಲಿ, ಯಾವುದೇ ಲಗ್ನ ಆಗಲಿ, ಯಾವುದೇ ಇದಾಗಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭ್ರಮೆ ಇದ್ದರೆ ಸಾಕು. ಅದಕ್ಕೆ ತಕ್ಕನಾದ ಕಷ್ಟ ಬಿದ್ದು ನೀವು ಪ್ರಯತ್ನ ಬಿದ್ದರೆ ಆ ಗ್ರಹಗಳು ನಿಮಗೆ ಹೊಂದಿಕೆ ಆಗಿ ನಿಮಗೆ ಭಗವಂತನ ಕೃಪೆ ಮಾಡ್ತಾರೆ. ಈಗ ಮೇಷರಾಶಿಯವರಿಗೆ ಹೇಳೋಣ. ಆರಂಭ ದಿನಗಳಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ಉದ್ಯೋಗದಲ್ಲಿ ಹಿಂಬಡ್ತೇನೋ ಇರುತ್ತೆ, ವ್ಯಾಧಿಪತಿ ಶನಿಕಾಟ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸ್ಥಾನ ಪಲ್ಲಟ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗೋದಾಗಲಿ, ಊರು ಬಿಡೋದಾಗಲಿ ಆಗಿದೆ. ವ್ಯವಹಾರ ಮಾಡೋರು ಮೋಸ ಹೋಗೋದಕ್ಕೆ ಚಾನ್ಸ್ ಇರುತ್ತೆ. ವಿದೇಶಿ ಉದ್ಯೋಗಗಳಿಗೆ ಅನುಕೂಲ ಇರುತ್ತೆ, ವಿದೇಶಿ ಪ್ರಯಾಣವೂ ಇರುತ್ತೆ. ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಕಾರ್ಯ ಇರುತ್ತೆ. ಗುರುಕೃಪೆ ಇಲ್ಲದಿರೋದ್ರಿಂದ ಹೂಡಿಕೆ ಅಥವಾ ಹೊಸ ವ್ಯವಹಾರ ಬೇಡ ಅಂತ ಹೇಳ್ತೀನಿ. ಗುರು ಯಾಕೆ ಅಂದರೆ 2ನೇ ಮನೆಯಲ್ಲಿರ್ತಾನೆ, ಶತ್ರು ಮನೆಯಲ್ಲಿರೋದ್ರಿಂದ ಇದು. ಆಮೇಲೆ 3ನೇ ಮನೆಗೆ ಹೋಗ್ತಾನೆ ಗುರು. ಅದರಿಂದ ದಯವಿಟ್ಟು ಇದು ಮಾಡ್ಕೋಬೇಡಿ. ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದ ಹೂಡಿಕೆಗಳು ಇದು ಸ್ವಲ್ಪ ನೋಡಿಕೊಳ್ಳಿ. ಯಾವುದು ಹೂಡಿಕೆ ಅಂದರೆ ಡಿಪಾಸಿಟ್ ಇಡೋದು, ಶೇರುಗಳಲ್ಲಿ ಹಾಕೋದು, ಬೆಟ್ಟಿಂಗ್ ಕಟ್ಟೋದು, ಇದು. ಅನಾರೋಗ್ಯ ಸ್ವಲ್ಪ ಇರುತ್ತೆ, ಕೌಟುಂಬಿಕ ನೆಮ್ಮದಿ ಸ್ವಲ್ಪ ಕೆಡುತ್ತೆ. ಮಂಗಳ ಕಾರ್ಯಗಳು ಮಾಡಬೇಕು ಅಂತ ಉದ್ದೇಶ ಇರುತ್ತೆ, ಮಾಡೋದಕ್ಕೆ ಸ್ವಲ್ಪ ವಿಳಂಬನೂ ಆಗುತ್ತೆ. ನಂಬಿದವರೇ ಮೋಸ ಮಾಡುವಂಥ ಸ್ಥಿತಿ ಇರುತ್ತೆ. ಹಠ ಸ್ವಭಾವ ಬಿಡಬೇಕು. ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳಿಗಾಗಲಿ ಹಿರಿಯರಿಗಾಗಲಿ ಗೌರವ ಕೊಡಿ. ಉಮಾಮಹೇಶ್ವರನ ಪೂಜೆ ಮಾಡಿ, ಸುಬ್ರಹ್ಮಣ್ಯ ಪೂಜೆ ಮಾಡಿ, ಆರಾಧನೆ ಮಾಡಿದರೆ ಪರಿಹಾರಗಳೆಲ್ಲ ಆಗಿ ನಿಮ್ಮ ವಿಶ್ವಾಸ ತುಂಬುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಎಚ್ಚರಿಕೆ ಅಡಿಯಲ್ಲಿಡಬೇಕು. ನಂಬಿದವರಿಂದಲೇ ದ್ರೋಹ ಆಗುವಂಥದ್ದಿದೆ. ಮಕ್ಕಳ ವಿಚಾರದಲ್ಲಿ ಜಾಗೃತೆ ಇರಿ. ಕೃಷಿಕರಿಗೆ ಮರೆಯದೆ ಜನರಿಂದ ಬೆರೆತು ಮೃದು ಮಾತುಗಳೊಂದಿಗೆ ಆಡುತ್ತದೆ. ಚಿಕ್ಕ ಪುಟ್ಟ ಅನಾರೋಗ್ಯಗಳಿರುತ್ತೆ. ಸ್ಥಿರ ಸಂಪತ್ತು ಅಥವಾ ಭೂನಿವೇಶನ ಖರೀದಿ ಯೋಗ ಇದೆ. ಭೂಮಿ ಆಗಲಿ ಸಂಪತ್ತಾಗಲಿ ಖರೀದಿ ಯೋಗ ಇದೆ. ಸ್ತ್ರೀ ನಿಮಿತ್ತ ಮಾನಹಾನಿ ಇದೆ. ಗುರ್ತಿಲ್ಲದೆ ಇರೋಂಥ ಹೆಂಗಸರನ್ನ ಇವ್ರನ್ನ ಮಾತಾಡಿಸೋವಾಗ ಸ್ವಲ್ಪ ಎಚ್ಚರ ವಹಿಸಿ. ಮನಸ್ಸಿಗೆ ಹತೋಟಿ ಮುಖ್ಯವಾಗಿರುತ್ತೆ. ಒಳಿತನ್ನು ಕಂಡು ನಿಮ್ಮನ್ನು ಕಂಡು ಒಳಿತಾದರೆ ಅಸೂಯೆ ಪಡೋರು ಜಾಸ್ತಿ ಇದ್ದಾರೆ. ಈ ಸಮಯದಲ್ಲಿ ಸಿಕ್ಕಾಗ ನಿಮ್ಮನ್ನು ಸಿಕ್ಕಿ ಹಾಕಿಸ್ಕೊಳ್ಳುವಂಥ ಜಾಣ್ಮತನೇನೋ ಅವರಲ್ಲಿರುತ್ತೆ. ನೀವು ತಾಳ್ಮೆಯಿಂದ ಇರಿ. ಕಷ್ಟಗಳು ಬಂದರೂ ಭಗವಂತನನ್ನು ಸ್ಮರಿಸಿ ಮುಂದುವರಿರಿ. ಶಕ್ತಿ ದೇವತೆ ಆರಾಧನೆ ಮಾಡಿ. ಪಾರ್ವತಿ ದೇವಿ ದುರ್ಗಾ ಪರಮೇಶ್ವರಿಯನ್ನು ಮಾಡಿ. ಮಿಥುನ ರಾಶಿಯವರು ಗುರು ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಈ ಸಂವತ್ಸರ ನಿಮಗೆ ಮಿಶ್ರ ಫಲಗಳಿದೆ. ಮಿಶ್ರ ಫಲ ಅಂದರೆ ನಿಮ್ಮ ಗುಣಗಳಿಂದ ಗೌರವ ದೊರೆಯುತ್ತದೆ. ಮಾತಾಪಿತೃಗಳ ಅನಾರೋಗ್ಯ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಮಿಶ್ರ ಫಲ ಇದೆ. ತೀರ್ಥಯಾತ್ರೆಗಳಿಂದ ಅನುಕೂಲಗಳಾಗುತ್ತೆ. ವಿದ್ಯಾರ್ಥಿಗಳು ಭೌತಿಕ ಪ್ರಗತಿಗೆ ಸಕಾಲ. ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಆರಾಧಿಸಿ ಸಕಲ ಸಂಪತ್ತನ್ನು ಪಡೀಬೋದು. ಲಕ್ಷ್ಮೀನರಸಿಂಹಸ್ವಾಮಿಯಿಂದ ಅನುಕೂಲಗಳು ನಿಮಗೆ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅದು ಚರರಾಶಿ ಆಗಿದ್ದರಿಂದ ಈ ಸಂವತ್ಸರ ನನಗೆ ಗುರು ಮತ್ತು ರಾಹುವಿನಿಂದ ತೊಂದರೆ, ಅಶುಭ ಫಲ ನೀಡಲಿದೆ. ರೋಗ ರುಜಿನಗಳು, ಆರ್ಥಿಕ ಮುಗ್ಗಟ್ಟು, ಫೈನಾನ್ಸು ಪ್ರಾಬ್ಲಮ್ಸು ಇದೆ. ಅಪವ್ಯಯ ಏನೋ ಇದಕ್ಕಿದ್ದಾಗೆ ಖರ್ಚು ಮಾಡಬೇಕು ಅಂತ ಇದೆ. ಉದ್ಯೋಗದಲ್ಲಿ ಹಿನ್ನಡೆ ಕಾಣಿಸುತ್ತೆ. ಅಂದರೆ ಪ್ರಮೋಷನ್ಸು ಇದು ಇರೋಲ್ಲ. ಉದ್ಯೋಗದಲ್ಲಿ ತೊಂದರೆ ಆಗೋಲ್ಲ, ಪ್ರಮೋಷನ್ಸ್ ಇರೋಲ್ಲ, ಅಥವಾ ಹೊಸ ಉದ್ಯೋಗಕ್ಕೆ ಹೋಗೋದಕ್ಕೆ ಆಸಕ್ತಿ ಇರೋಲ್ಲ. ಆಸ್ತಿಕರು ಧರ್ಮ ಕಾರ್ಯದಲ್ಲಿ ತೊಡಗಬೇಕಾಗುತ್ತೆ. ಅನುಕೂಲ ಇದೆ.
ಆ ಅನುಕೂಲಕ್ಕಾಗಿ ನೀವು ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ. ಇನ್ನು ಸಿಂಹರಾಶಿ, ಗುರುವಿನಿಂದ ಬರುವ ಶುಭಫಲಗಳು. ಶನಿ ತಡೆ ಹಿಡಿಬೋದು. ಗುರುವು ಒಳ್ಳೆತನದಿಂದ ಇದ್ದಾನೆ, ಆದರೆ ಶನಿ ತಡೆ ಹಿಡಿಯುವಂಥದ್ದಿದೆ. ಉದ್ಯೋಗದಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ಲಾಭವು ಕೈ ಸೇರುವ ನಿಟ್ಟಿನಲ್ಲಿದೆ. ಬಿಡುವಂಥ ಇರೋದು ಏನು ಈ ಥರ ತೊಂದರೆ ಇರೋದ್ರಿಂದ ನೀವು ಅಷ್ಟೇ ಸ್ವಲ್ಪ ಹುಷಾರಾಗಿರಬೇಕು ಅಂತ ಕೇಳ್ತೇನೆ. ಹಾಗೆಯೇ ಆರೋಗ್ಯ ಸಮಸ್ಯೆ, ಮಾನಸಿಕ ತೊಂದರೆ ಇರುತ್ತೆ. ನೆಮ್ಮದಿಯಿಂದ ಕುಟುಂಬದಲ್ಲಿ ಕಿರಿಯರ ವಾತಾವರಣ ಉಂಟಾಗಿದೆ. ಶನೇಶ್ವರನಿಗೆ ಆರಾಧನೆ ಮಾಡಿ ತೊಂದರೆಯನ್ನು ದೂರ ಮಾಡಿಸಿ. ಆ ಶನೇಶ್ವರನಿಗೆ ಆರಾಧನೆ ಮಾಡುವಂದರೆ ಶನೇಶ್ವರನ ಜೊತೆಗೆ ನೀವು ಈಶ್ವರನ ಆರಾಧನೆ ಮಾಡಬೇಕು. ಈಶ್ವರನಿಗೆ ರುದ್ರಾಭಿಷೇಕಗಳು, ರುದ್ರ ಕ್ರಮಾರ್ಚನೆ ಬಿಲ್ಪತ್ರೆಯಿಂದ ಮಾಡಿಸಿ ನಿಮ್ಮ ಪರಿಹಾರಗಳೆಲ್ಲ ಸರೋಗುತ್ತೆ. ಹಾಗೆ ನೀವು ಸೂರ್ಯನನ್ನು ಜಪನೆ ಮಾಡಿದರೆ ಸೂರ್ಯದೇವನು ನಿಮ್ಮ ರಾಶಿಗೆ ಒಳ್ಳೇದು ಮಾಡ್ತಾನೆ. ಹಾಗೆ ಮಾಡೋದ್ರಿಂದ ಇನ್ನು ಕನ್ಯಾ ರಾಶಿ, ಈ ಸಂವತ್ಸರದಲ್ಲಿ ನಿಮಗೆ ಒಳ್ಳೆಯ ಯೋಗಗಳೆಲ್ಲ ಇದೆ. ಗೃಹ ನಿರ್ಮಾಣ ಮಾಡ್ಕೋಬೇಕು ಅನ್ನೋರೆಲ್ಲ ಇವಾಗ ಇದು ಮಾಡ್ಕೋಬೋದು. ಆಸ್ತಿ ನಿಮಗೆ ಯಾವುದಾದ್ರೂ ಬರುವಂತಿದ್ದರೆ ಆ ಶನಿ ಮಹಾತ್ಮ ನಿಧಾನವಾಗಿ ಕೊಡ್ತಾನೆ. ಯೋಗ ದಾನ ಧರ್ಮಗಳಿಂದ ಯೋಗವಿದೆ. ಗುರು ಹಿರಿಯರ ಆಶೀರ್ವಾದ ಇದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ, ವಿವಾಹಿತರಿಗೆ ಒಳ್ಳೆಯ ಮಕ್ಕಳಾಗುವಂಥದ್ದು. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಧಾನಗತಿಯಲ್ಲಿ ಕ್ಷಿಪ್ರದ ನಿಧಾನಗತಿ ಕೀರ್ತಿಯನ್ನು ಬರ್ತದೆ. ಶ್ರೀ ಮಹಾಗಣಪತಿ ಆರಾಧನೆ ಮಾಡಬೇಕು, ಶುಭ ಫಲಗಳು ನಡೆಸುತ್ತೆ. ಹೀಗೆ ತುಲಾರಾಶಿ, ಈ ಸಂವತ್ಸರದಲ್ಲಿ ಎಲ್ಲ ರಾತ್ರಿ ಶುಭ ಫಲಗಳು ನಿಮಗೆ ಲಭಿಸಲಿದೆ. ಈ ವರ್ಷ ನಿಮ್ಮ ಶತ್ರುವಿನ ನಾಶ ಆಗುತ್ತೆ. ನೀವು ಯಾರ್ಯಾರನ್ನ ಅಂದ್ಕೊಂಡಿರ್ತೀರೋ ಅವ್ರು ಹಿಂಸೆ ಕೊಡ್ತಾ ಇದ್ದವರು ಅವ್ರ ತೊಂದರೆ ಇಲ್ಲದೆ ಆಗ್ತಾರೆ. ನಿಮಗೆ ಸನ್ಮಾನಗಳು ಇದೆಲ್ಲ ಆಗುತ್ತೆ. ನ್ಯಾಯಾಲಯದಲ್ಲಿ ಏನಾದರೂ ಕೋರ್ಟ್ ವ್ಯವಹಾರಗಳಿದ್ದರೆ ನಿಮಗೆ ಜಯ ತೀರ್ಪು ಬರುತ್ತೆ. ಭೂಮಿ ಖರೀದಿ ಮಾಡ್ಕೋಬೋದು, ಅದರಿಂದ ಲಾಭ ಬರುತ್ತೆ. ಭೂಮಿ ಮಾರಿದ್ರೂ ಲಾಭ ಬರುತ್ತೆ, ಖರೀದಿ ಮಾರಿಕೊಂಡ್ರೂ ಗುರು ಹಿರಿಯರ ಅನುಗ್ರಹ ನಿಮಗೆ ಯೋಗ್ಯತೆ ಇದೆ. ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಲಾಭ ಇದೆ. ಉದ್ಯೋಗದಲ್ಲಿ ಕ್ರಮೇಣ ನಿಮಗೆ ಪೆನ್ಷನ್ ಇದಾದರೂ ಜಾಸ್ತಿ ಬರ್ಬೋದು ಅಥವಾ ಸಂಬಳ ಜಾಸ್ತಿ ಆಗ್ಬೋದು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ. ಇಂಥ ಎಲ್ಲ ಅನುಕೂಲಗಳು ಇರೋದು. ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಬರ್ಬೋದು. ಆ ವಿರಸದಿಂದ ಮಕ್ಕಳ ವಿಚಾರದಲ್ಲಿ ಚಿಂತೆ ಅನುಸರಿಸ್ಬೋದು. ಇದಕ್ಕೆಲ್ಲ ಪರಿಹಾರವಾಗಿ ಮಹಾಗಣಪತಿಯ ಆರಾಧನೆ ಶುಭಫಲ ನೀಡುವುದು. ಹೀಗೆ ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ ಇದ್ದೇನೆ, ಈ ಸಂವತ್ಸರದಲ್ಲಿ ನೀವು ಹೆಚ್ಚು ಕಷ್ಟಪಡುತ್ತೀರಿ. ಗುರು ಹಿರಿಯರಲ್ಲಿ ವಿರೋಧ ಮಾಡ್ತೀರಿ. ಅವರಿಂದ ಬಂದ ಆಸ್ತಿಗಳನ್ನು ಕದ್ಕೊಳ್ಳೋ ಸಾಧ್ಯತೆ ಇದೆ. ಆರೋಗ್ಯ ಸಮಸ್ಯೆ ಎದುರಾಗ್ಬೋದು. ಮಕ್ಕಳ ವಿಚಾರದಲ್ಲಿ ನೆಮ್ಮದಿ ಇರುವುದಿಲ್ಲ. ಮನಸ್ಸಿಗೆ ಮಕ್ಕಳು ಓದಿರಲಿಲ್ಲ ಚಿಂತೆ ಇರುತ್ತೆ. ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳಿರಬಾರ್ದಿರಲಿ. ದೇವರಲ್ಲಿ ಧಾರ್ಮಿಕ ವಿಚಾರಣೆಗಳಲ್ಲಿ ನಂಬಿಕೆ ಇಡೀ ದುರ್ಗಾ ಪರಮೇಶ್ವರಿನ ಪೂಜೆ ಮಾಡಿ ಎಲ್ಲ ಅನುಕೂಲಗಳು ಆಗುತ್ತೆ. ಧನುರಾಶಿಯವರಿಗೆ ಈ ಒಳ್ಳೆಯ ಶುಭ ಫಲಗಳೇ ಅನುಭವಿಸಿವ್ರಿ. ಎಲ್ಲ ವಿಚಾರದಲ್ಲೂ ಒಳ್ಳೆಯ ಯಶಸ್ಸು ನಿಮ್ಮ ಮನೆ ಬಾಗಿಲಿಗೆ ಬರುವಂತಾಗ್ತದೆ. ಧಾರ್ಮಿಕ ಚಿಂತನೆ, ವಿಕಾಸ, ಸಕಲ ಉದ್ಯೋಗಗಳು, ವ್ಯವಹಾರಗಳು, ವಿದ್ಯಾರ್ಥಿಗಳು ಎಲ್ಲರೂ ಈ ಸಂವತ್ಸರದಲ್ಲಿ ಶುಭ ಫಲಗಳನ್ನು ನೀಡಲಿದೆ. ಅಂತೂ ಧನುರಾಶಿಯವ್ರಿಗೆ ಒಳ್ಳೆಯ ಫಲಗಳಿದೆ. ಕುಟುಂಬದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಇರುತ್ತೆ, ವಾತಾವರಣ ಇರುತ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಹೆಂಡತಿ ಮಾತನ್ನು ಸ್ವಲ್ಪ ಕೇಳಬೇಕಾಗುತ್ತೆ. ವಾಹನ ಚಲಿಸೋದ್ರಲ್ಲಿ ಪ್ರಯಾಣಿಸೋದ್ರಲ್ಲಿ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಈ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ಪೂಜೆ ಮಾಡೋದ್ರಿಂದ ಶುಭ ಫಲಗಳಾಗುತ್ತೆ. ಇನ್ನು ಮಕರ ರಾಶಿಗೆ ಸಾಡೆಸಾತಿಯಿಂದ ಬಿಡುಗಡೆ ಆಯಿತು, ಅದೊಂದು ಸಂತೋಷದ ವಿಷಯ ನಿಮಗೆ. ಆದರೂ ಗುರುವಿನಿಂದ ಪ್ರತಿರೋಧ, ಶನಿಯಿಂದ ಕರ್ತವ್ಯಕ್ಕೆ ನಿಷ್ಠತೆಗೆ ತಕ್ಕ ಪ್ರತಿಫಲ ಆಗುತ್ತೆ. ಪಿತೃವರ್ಗದಲ್ಲೇ ತಂದೆ ತಾಯಿಗಳಲ್ಲೇ ಅನಾರೋಗ್ಯ ಇರುತ್ತೆ, ನಿಷ್ಠುರ ಇರುತ್ತೆ, ಶತ್ರುಬಾಧೆ, ಉದ್ಯೋಗದಲ್ಲಿ ಹಿಂಬಡ್ತಿ ಇರುತ್ತೆ, ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಇರುತ್ತೆ, ಮಾನಸಿಕ ಅಶಾಂತಿ ಮುಂತಾದ ಫಲಗಳಾಗುತ್ತವೆ. ಆ ವಿದ್ಯಾರ್ಥಿಗಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಸ್ವಯಂ ಉದ್ಯೋಗಿಗಳಿಗೆ ಈ ವರ್ಷ ಯಾರ್ಯಾರು ಸ್ವಂತ ಉದ್ಯೋಗ ಇದು ಮಾಡ್ಕೋಬೇಕು ಅಂತಿದ್ದಾರೆ ಅವ್ರಿಗೆಲ್ಲ ನೆಮ್ಮದಿ ಸಿಕ್ಕುತ್ತೆ. ಸ್ವಂತ ವ್ಯಾಪಾರ ಮಾಡ್ಕೋಬೋದು. ನೀವೆಲ್ಲ ಶ್ರೀ ಆಂಜನೇಯ ಸ್ವಾಮಿಯನ್ನು ಮತ್ತು ಈಶ್ವರನನ್ನು ಪೂಜೆ ಮಾಡಿ ಆರಾಧನೆ ಮಾಡಿ ಚೆನ್ನಾಗುತ್ತೆ. ಕುಂಭರಾಶಿಯವರಿಗೆ ಈ ವರ್ಷ ನಿಮಗೆ ಮಿಶ್ರ ಫಲಗಳಿರುತ್ತೆ. ಯಾಕೆಂದರೆ ಸಾಡೆಸಾತಿಯ ಅಂತಿಮ ಹಂತದಲ್ಲಿದ್ದೀರಿ. ಕೌಟುಂಬಿಕ ಜಗಳ, ಅಪವ್ಯಯ,
ಉದ್ಯೋಗದಲ್ಲಿ ಅಲೆದಾಟ, ವ್ಯಕ್ತಿತ್ವ ಇವೆಲ್ಲ ಹಿಂದೆ ಅನುಭವಿಸಿದ್ದೀರಿ. ಇದೆಲ್ಲ ಬಿಡುಗಡೆ ಆಗಿ ಯೋಗ ವಿದ್ಯೆಯನ್ನು ಮಾತಾಡ್ತೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮಾತೆ ದಾರಿ ತಪ್ಪಿಸುವಂಥದ್ದಿರ್ತದೆ. ವಿದ್ಯಾರ್ಥಿಗಳು ಮಾತ್ರ ಶುಭಫಲವಿರುತ್ತದೆ. ಸತ್ಕಾರ್ಯಗಳ ಆಸಕ್ತಿ ಇಲ್ಲದಿದ್ದಲ್ಲಿ ಸಿಕ್ಕದಲ್ಲಿ ಮಾಡಿ ಯಶಸ್ಸು ಕೈತಪ್ಪುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲ ವ್ಯವಹಾರಗಳಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ನೀವು ಮುಂದುವರಿಸಿ. ಶನೇಶ್ವರ ಮತ್ತು ಮಹಾಗಣಪತಿ ಆರಾಧನೆ ಮಾಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಈ ರಾತ್ರಿ ಮೀನ ರಾಶಿಯವರಿಗೆ ಇದು ಕಡೆ ರಾಶಿ ಆದ್ದರಿಂದ ಸಂವತ್ಸರ ನಿಮಗೆ ಸುಖ ಕಷ್ಟಗಳು ಮಿಷ್ಟಗಳಾಗುತ್ತೆ. ಏಕೆಂದರೆ ಶನಿ ನಿಮ್ಮ ರಾಶಿನಲ್ಲಿ ಇರ್ತಾನೆ. ಕಾರ್ಯದಲ್ಲಿ ಅಪಜಯ ಆಗುತ್ತೆ, ವ್ಯಾಧಿಗಳಾಗುತ್ತೆ. ಏಕೆಂದರೆ ಶನಿ 7.5 ವರ್ಷ ಶನಿಯಲ್ಲಿ 2.5 ವರ್ಷ ಕಳೆದು ಮಧ್ಯೆ ತಿರುಗಿ ನಿಮ್ಮ ರಾಶಿಗೆ ಬರ್ತಾನೆ. ಇನ್ನು ಈ 2.5 ಮಿಕ್ಕಿದ 2.5 5 ವರ್ಷ ನಿಮಗೆ ಇರುತ್ತೆ. ಸ್ವಲ್ಪ ದುಃಖ ಇರುತ್ತೆ, ಅಸಮಾಧಾನ ಇರುತ್ತೆ. ಎಲ್ಲಾದರೂ ಹೋಗ್ಬೇಕು ಅಂದರೆ ಖರ್ಚಿರುತ್ತೆ. ಅಪವಾದಗಳು ಏನಾದರೂ ಬರುವಂಥದ್ದಿದ್ರೆ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ. ಭೂಮಿ ಖರೀದಿ ಯೋಗ ಇದೆ, ಅಥವಾ ಭೂ ವ್ಯವಹಾರದಲ್ಲಿ ಲಾಭ ಇದೆ. ಇರೋ ಭೂಮಿಯನ್ನು ಮಾರಿದರೆ ದುಡ್ಡು ಬರುತ್ತೆ. ಮನೆ ಆಸ್ತಿ ಮಾಡೋದಕ್ಕೆ ಇದೆ. ವಾಹನ ಖರೀದಿ ಮಾಡಬೇಕು, ಕಾರ್ ಕರ್ಕೊಳ್ಬೇಕು, ಅಥವಾ ಇನ್ನೇನಾದರೂ ವೆಹಿಕಲ್ಸ್ ತಗೋಬೇಕು ಅಂದರೆ ಒಳ್ಳೆಯ ಯೋಗ ಇದೆ. ಅಲ್ಲದೆ ಅನ್ನದಾನ, ತೀರ್ಥಯಾತ್ರೆ ಮಾಡ್ಬೋದು. ದೊಡ್ಡ ಧಾರ್ಮಿಕ ಕಾರ್ಯಗಳಲ್ಲಿ ಯೋಗ ಇದೆ. ದುರ್ಜನ ಸಹವಾಸ ಬಿಡಿ. ಸ್ನೇಹಿತರು ಕೆಟ್ಟವರು ಯಾರಾದರೂ ಇದ್ದರೆ ಅವ್ರು ಮಾಡ್ತಾರೆ. ಈ ವರ್ಷ 7 ವರ್ಷ ಇನ್ನು 5 ವರ್ಷ ಬಿಟ್ಬಿಡಿ. ಎಚ್ಚರಿಕೆ ಆಗತ್ತೆ. ಶನೇಶ್ವರನು ಒಳ್ಳೆ ಕೆಲಸ ಮಾಡಿ ನಿಮಗೆ ಇದು ಮಾಡ್ತಾನೆ. ಈಶ್ವರ ಮತ್ತು ಶನೇಶ್ವರನಿಗೆ, ದುರ್ಗಾ ಪರಮೇಶ್ವರಿಗೆ ಆರಾಧನೆ ಮಾಡೋದ್ರಿಂದ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಎಲ್ಲ 12 ರಾಶಿಗಳವ್ರಿಗೂ ಕಷ್ಟ ಪರಿಹಾರ ಆಗಿ ಸುಖ ಸಂತೋಷ ಜೀವನ ಕೊಡಲೆಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಈ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷವಾಗುತ್ತೆ. ನೀವೆಲ್ಲ ಇದನ್ನು ಅನುಸರಿಸಿ ಆಯಾ ದೇವರನ್ನ, ಆಯಾ ಇವ್ರನ್ನ ನಾನು ಹೇಳಿದಂಗೆ ಪೂಜೆ ಪುನಸ್ಕಾರ ಮಾಡಿ. ಕರ್ತವ್ಯದಲ್ಲಿ ಎಲ್ಲರೂ ಶ್ರದ್ಧೆಯಾಗಿದೆ. ಆ ಶ್ರದ್ಧೆಯಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂಥೇಳಿ ಈ ವರ್ಷ ಪಂಚಾಂಗದ ರೀತಿಯಲ್ಲಿ ಯಾವ ದೇಶಗಳಿದೆ ನಮ್ಮ 12 ರಾಶಿಗಳಿಗೆ, ಆ ರಾಶಿಗಳಿಗೆಲ್ಲ ಹೇಳಿದ್ದೀನಿ. ಇನ್ನೊಂದು ಸಲ ಸಂಕ್ಷಿಪ್ತವಾಗಿ ಒಂದೊಂದೇ ರಾಶಿಗೆ ಹೇಳ್ತಾ ಬರ್ತೀನಿ. ಆ ರಾಶಿಗಳವರೆಲ್ಲ ಕೇಳಿಕೊಂಡು ನೀವು ಸುಖ ಸಂತೋಷವಾಗಿದ್ದರೆ ಅದೇ ಒಂದು ಸಂತೋಷ. ಪ್ರಜಾ ಪರಿಪಾಲನಿತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಃ ಅಂತ ಹೇಳ್ತಾರೆ. ಎಲ್ಲರೂ ಒಳ್ಳೆಯದಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಹೇಳೋದು. ಇದು ಎಲ್ಲ ಜನಗಳು ಸುಖವಾಗಿರಬೇಕು. ಅಲ್ಲಿ ಜಾತಿ ಮುಖ್ಯ ಅಲ್ಲ, ಇದು ವಯಸ್ಸು ಮುಖ್ಯ ಅಲ್ಲ, ಕೆಲಸ ಮುಖ್ಯ ಅಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ಇದನ್ನೆಲ್ಲ ಮುಗಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು.